ಹಾಯ್ ಫ್ರೆಂಡ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಇಷ್ಟು ಕಪ್ಪಗಿರುವ ಹುಡುಗಿಯನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ? ಯಾವ ಸಂಬಂಧ ಬರುತ್ತದೆ? ಅದಕ್ಕೆ ಮದುವೆ ಮಾಡಿ ಕಳಿಸಿಬಿಡಿ ಎಂದು ನನ್ನ ಮಲತಾಯಿ ನನ್ನ ತಂದೆಗೆ ಹೇಳಿದಳು. ಅವರ ಮಾತು ಕೇಳಿ ನಾನು ಕಣ್ಣೀರನ್ನು ಒರೆಸಿಕೊಂಡು ನನ್ನ ಮನಸ್ಸಿನಿಂದ ನೋವನ್ನು ಹೊರಹಾಕಲು ಭಗವದ್ಗೀತೆಯನ್ನು ಓದುತ್ತಿದ್ದೆ. ನನ್ನ ಬಣ್ಣ ಕಪ್ಪು, ಆದ್ದರಿಂದ ಎಲ್ಲರೂ ನನ್ನನ್ನು ತುಂಬ ಕೀಳಾಗಿ ನೋಡುತ್ತಿದ್ದರು. ಆದರೆ ನನ್ನ ಮಲತಾಯಿಯ ಮಕ್ಕಳು ತುಂಬ ಸುಂದರವಾಗಿದ್ದರು. ಅವರ ಸೌಂದರ್ಯದಿಂದಲೇ ಅವರಿಗೆ ದೊಡ್ಡ ದೊಡ್ಡ ಸಂಬಂಧಗಳು ಬಂದು ಮದುವೆ ಮಾಡಿಕೊಂಡು ಹೋದರು. ಆದರೆ ನನಗೆ ಬಂದ ಸಂಬಂಧ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಮನೆ ಕೆಲಸದವಳ ಮಗನ ಕಡೆಯಿಂದ. ಇದರಿಂದ ನನ್ನ ಹೃದಯ ಒಡೆದು ಹೋಯಿತು. ಒಂದು ಹಳೆಯ ಮನೆಗೆ ಹೊಸ ಸೊಸೆಯಾಗಿ ಹೋಗಿ ಅಳುತ್ತಾ ಕುಳಿತುಕೊಂಡೆ. ಆಗ ನನ್ನ ಗಂಡ ನನ್ನ ಹತ್ತಿರ, ನೀನೇಕೆ ನೆಂದುಕೊಳ್ಳುತ್ತೀಯ? ನೀನು ತುಂಬ ಸುಂದರವಾಗಿದ್ದೀಯಾ ಎಂದ. ನನ್ನ ಅದೃಷ್ಟದ ಮೇಲೆ ನನಗೆ ಸಂತೋಷವಿಲ್ಲ. ನನ್ನ ಜೀವಮಾನವೆಲ್ಲ ಪರೀಕ್ಷೆಗಳಿಂದಲೇ ಕೂಡಿದೆ. ನಾನು ನನ್ನ ತಂದೆಯ ಮೊದಲನೆಯ ಹೆಂಡತಿ ಮಗಳು. ನನ್ನ ತಾಯಿ ಸತ್ತು ಹೋದ ಕೆಲವೇ ತಿಂಗಳಲ್ಲಿ ನನ್ನ ತಂದೆ ಎರಡನೇ ಮದುವೆ ಮಾಡಿಕೊಂಡರು. ನನಗೆ 3 ಜನ ತಂಗಿಯರು ಮಲತಾಯಿ ಕಡೆಯಿಂದ. ಅವರು ತುಂಬ ಸುಂದರವಾಗಿದ್ದರು. ನಾನು ಕಪ್ಪಗಿದ್ದೆ. ಅದಕ್ಕೆ ನನ್ನನ್ನು ಅವರು ಇಷ್ಟಪಡಲಿಲ್ಲ. ಆ ಮನೆಯಲ್ಲಿ ನನ್ನನ್ನು ಯಾರೂ ಲೆಕ್ಕಕ್ಕೆ ಇಟ್ಟುಕೊಂಡಿರಲಿಲ್ಲ. ನನ್ನ ಮಲತಾಯಿಗೆ ನನ್ನ ಬಣ್ಣವೇ ಅಸಹ್ಯವೆನ್ನಿಸುತ್ತಿತ್ತು. ನನ್ನ ಬಗ್ಗೆ ನನ್ನ ತಂದೆಯ ಹತ್ತಿರ ಇಲ್ಲ ಸಲ್ಲದ್ದನ್ನು ಹೇಳಿ ನನಗೆ ಹೊಡೆಸುತ್ತಿದ್ದರು. ನನ್ನ ತಂದೆ ನನ್ನ ಬಗ್ಗೆ ಒಳ್ಳೆಯದನ್ನು ಹೇಳುತ್ತಿದ್ದರೆ ನನ್ನ ಮಲತಾಯಿ ಕಿರುಚಾಡಿ ನನ್ನ ತಂದೆಯನ್ನು ಹೆದರಿಸುತ್ತಿದ್ದಳು. ನನ್ನ ತಂಗಿಯರಿಗೆ ಹೊಸ ಬಟ್ಟೆ ತರುತ್ತಿದ್ದರು. ಆದರೆ ನನಗೆ ಮಾತ್ರ ಅವರು ಉಟ್ಟು ಬಿಟ್ಟ ಹಳೆಯ ಬಟ್ಟೆಗಳನ್ನೇ ಕೊಡುತ್ತಿದ್ದರು. ಒಂದು ದಿನ ಎಲ್ಲರಿಗೂ ತಿಂಡಿ ಮಾಡುವಾಗ ನನ್ನ ತಂಗಿ ಜೋರಾಗಿ ಕಿರುಚಿದಳು. ನಾನು ತಕ್ಷಣ ಅಡಿಗೆಯನ್ನು ಬಿಟ್ಟು ಓಡಿ ಬಂದೆ. ಕಪ್ಪು ಮುಖದವಳೆ, ನಾನು ನಿನಗೆ ಈ ಬಟ್ಟೆಯನ್ನು ಇಸ್ತ್ರಿ ಮಾಡಂತ ಹೇಳಿದ್ದೆ ಅಲ್ವಾ? ನನಗೆ ಕಾಲೇಜ್ಗೆ ಲೇಟ್ ಆಗ್ತಿದೆ ಎಂದು ನನ್ನ ಮೇಲೆ ಕೂಗಾಡಿದಳು. ಆಗ ನಾನು ಇಸ್ತ್ರಿ ಮಾಡಲು ಹೋದೆ. ಆಗ ನನ್ನ ಮಲತಾಯಿ ಜೋರಾಗಿ ಕೂಗುತ್ತಾ, ನೀನು ಯಾವ ಕೆಲಸನೂ ನೆಟ್ಟಿಗೆ ಮಾಡೋದಿಲ್ಲ. ಈ ಮನೆಯಲ್ಲಿ ಮಹಾರಾಣಿ ಅಂದ್ಕೊಂಡಿದೀಯಾ? ಇಲ್ಲ ಚಿಕ್ಕಮ್ಮ, ನಾನು ತಂಗಿಗೆ ಟಿಫಿನ್ ಮಾಡುತ್ತಿದ್ದೆ. ಅಷ್ಟರಲ್ಲಿ ತಂಗಿ ಇಸ್ತ್ರಿ ಬಟ್ಟೆ ಬೇಕು ಎಂದು ಕೇಳಿದಳು. ಅದಕ್ಕಾಗೇ ಇಸ್ತ್ರಿ ಮಾಡ್ತಾ ಇದ್ದೆ. ಮತ್ತಷ್ಟು ಕೋಪದಿಂದ, ನೀನು 1 ಗಂಟೆ ಮೊದಲೇ ಎದ್ದೇಳಬೇಕಾಗಿತ್ತು. ಮೊದಲೇ ಎದ್ದು ಎಲ್ಲ ಕೆಲಸ ಮಾಡಬೇಕು ತಾನೆ ಎಂದು ಕೋಪದಿಂದ ಬೈದು ಒಳಗೆ ಹೋದರು. ನಾನು ಬಟ್ಟೆಯನ್ನು ಇಸ್ತ್ರಿ ಮಾಡಿಕೊಡುವಷ್ಟರಲ್ಲಿ ಮತ್ತೆ ನನ್ನ ಚಿಕ್ಕಮ್ಮ ಜೋರಾಗಿ ಕೂಗಿ, ನಮಗೆ ಇಂದು ತಿಂಡಿ ಸಿಗುತ್ತಾ ಇಲ್ವಾ ಎಂದರು. ಅದಕ್ಕೆ ನಾನು, ಚಿಕ್ಕಮ್ಮ 5 ನಿಮಿಷದಲ್ಲಿ ನಾನು ತಿಂಡಿ ರೆಡಿ ಮಾಡಿಕೊಡುತ್ತೇನೆ ಎಂದು ಹೇಳಿ, ನೀನು ಯಾವ ಕೆಲಸವನ್ನಾದರೂ ಟೈಮ್ಗೆ ಮಾಡ್ತೀಯಾ? ಎಲ್ಲವನ್ನೂ ನಿಧಾನಕ್ಕೆ ಮಾಡ್ತೀಯಾ? ನೀನೊಬ್ಬ ರಾಜ್ಕುಮಾರಿ ಅಂದ್ಕೊಂಡಿದೀಯಾ ಎಂದು ಬೈದರು. ಆಗ ನಾನು ಅಡಿಗೆ ಮನೆಗೆ ಹೋಗಿ ಕಣ್ಣೀರನ್ನು ಒರೆಸಿಕೊಂಡು ಅಡಿಗೆ ಮಾಡಲು ಶುರು ಮಾಡಿದೆ. ಮನೆಯ ಎಲ್ಲ ಕೆಲಸಗಳು ನನ್ನ ಮೇಲೆ ಬಿದ್ದಿದ್ದವು. ಎಲ್ಲ ಕೆಲಸ ಮಾಡಿದರೂ ನನಗೆ ಆ ಮನೆಯಲ್ಲಿ ಒಂದು ದಿನವೂ ಒಂದು ಕ್ಷಣವೂ ಯಾರ ಕಡೆಯಿಂದಲೂ ಅವಮಾನ, ದೂಷಿಸುವುದನ್ನು ಬಿಟ್ಟರೆ ಪ್ರೀತಿ ಎಂದಿಗೂ ಸಿಗಲಿಲ್ಲ. ನಾನು ರೂಮ್ನಲ್ಲಿ ಕುಳಿತುಕೊಂಡು ಅಳುತ್ತಿದ್ದೆ. ನನಗೆ ನನ್ನ ತಾಯಿಯ ಪ್ರೀತಿ ಕೂಡ ಸಿಗಲಿಲ್ಲ. ನನ್ನ ತಾಯಿ ನಾನು ಚಿಕ್ಕವಾಗಿರುವಾಗಲೇ ತೀರಿಕೊಂಡಿದ್ದಳು. ಆಗ ನಾನು ದೇವರನ್ನು ಬೇಡಿಕೊಂಡೆ, ಅಮ್ಮನ ಜೊತೆ ನನ್ನನ್ನು ಕರೆದುಕೊಂಡು ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು. ಈ ಕಷ್ಟಗಳೇ ನನಗೆ ಇರುತ್ತಿರಲಿಲ್ಲ ಎಂದು. ನನ್ನ ತಂದೆ ಕೂಡ ನನ್ನನ್ನು ಒಂದು ದಿನವೂ ಪ್ರೀತಿಯಿಂದ ನೋಡುತ್ತಿರಲಿಲ್ಲ. ಯಾರಿಗಾದರೂ ಕೂಡ ಅವರು ದ್ವೇಷಿಸುತ್ತಿದ್ದರು. ಇದರಿಂದ ನನ್ನ ಹೃದಯ ಒಡೆದು ಚೂರಾಯಿತು. ತಂಗಿಯರು ದ್ವೇಷಿಸುತ್ತಿದ್ದನ್ನು ನಾನು ಸಹಿಸಿಕೊಳ್ಳುತ್ತಿದ್ದೆ. ಆದರೆ ನನ್ನ ಹೆತ್ತ ತಂದೆ ಕೂಡ ನನ್ನನ್ನು ದ್ವೇಷಿಸುವುದು ನನ್ನಿಂದ ಸಹಿಸಲಾಗಲಿಲ್ಲ. ನನ್ನ ತಂದೆ ತಮ್ಮ ಪ್ರೀತಿಯನ್ನು ತಂಗಿಯರಿಗೆ ಮಾತ್ರ ನೀಡುತ್ತಿದ್ದರು. ಆಗ ನನ್ನ ತಂಗಿಯರು, ನೀನು ಕಪ್ಪಗಿರುವುದಕ್ಕೆ ಅಪ್ಪ ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ಹೇಳುತ್ತಿದ್ದರು. ಆ ಒಂದು ವಿಷಯ ನನ್ನ ಮನಸ್ಸನ್ನು ತುಂಬ ಗಾಯ ಮಾಡಿತ್ತು. ನನ್ನ ಮಲತಾಯಿ ನನ್ನ ತಂಗಿಯರನ್ನು ಫಂಕ್ಷನ್ಗೆ ಕರೆದುಕೊಂಡು ಹೋಗುತ್ತಿದ್ದರು. ನನ್ನನ್ನು ಕರೆದುಕೊಂಡು ಹೋಗುತ್ತಾರೇನೋ ಎಂದು ಆಸೆಯಿಂದ ಕಾಯುತ್ತಿದ್ದೆ. ಆದರೆ ನನ್ನನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದರು. ನನ್ನ ತಂಗಿಯರನ್ನು ನೋಡಲು ದೊಡ್ಡ ದೊಡ್ಡ ಸಂಬಂಧಗಳು ಬಂದವು. ಇದರಿಂದ ಅವರು ತುಂಬ ಗರ್ವಪಡುತ್ತಿದ್ದರು. ನನ್ನ ತಾಯಿಯ ಆಭರಣಗಳ ಮೇಲೆ ಕೇವಲ ನನಗೆ ಮಾತ್ರ ಹಕ್ಕು. ಆದರೆ ಆ ಆಭರಣಗಳನ್ನೆಲ್ಲ ನನ್ನ ತಂಗಿಯರಿಗೆ ಕೊಟ್ಟು ವಿಜೃಂಭಣೆಯಿಂದ ಮದುವೆ ಮಾಡಿದರು. ನನ್ನ ಮದುವೆಗೆ ಮಾತ್ರ ಯಾರೂ ಕೂಡ ಆಸಕ್ತಿ ವಹಿಸಲಿಲ್ಲ. ಪ್ರೀತಿಯಿಂದ ಕೂಡ ಮಾಡಲಿಲ್ಲ. ನನ್ನನ್ನು ಮನೆಯಿಂದ ಹೊರಹಾಕಿದರೆ ಸಾಕು ಎನ್ನುವಂತೆ ಕಾಯುತ್ತಿದ್ದರು. ಆದರೆ ನನ್ನ ತಂದೆ ಕೂಡ ಈ ವಿಷಯದಲ್ಲಿ ನಿಶ್ಶಬ್ದವಾಗಿದ್ದರು. ಯಾರೂ ಕೂಡ ನನ್ನ ಆಸೆ, ಇಚ್ಛೆಯ ಬಗ್ಗೆ ಅರಿತುಕೊಳ್ಳಲಿಲ್ಲ. ನನ್ನನ್ನು ಕಳುಹಿಸುವಾಗ ಕೂಡ ನನಗೆ ನನ್ನ ತಂದೆಯ ಆಶೀರ್ವಾದ ಸಿಗಲಿಲ್ಲ.
ಒಂದು ದಿನ ನನ್ನ ಮಲತಾಯಿ ಕೋಪದಿಂದ ಹೇಳಿದಳು, ಈ ದರಿದ್ರ ಮುಖದವಳನ್ನು ಮೊದಲು ಮನೆಯಿಂದ ಹೊರಹಾಕಿ. ಇವಳಿಗೆ ಒಳ್ಳೆಯ ಸಂಬಂಧ ಬರುವುದಿಲ್ಲ. ಯಾವ ಸಂಬಂಧ ಬರುತ್ತೋ ಅವರಿಗೆ ಮದುವೆ ಮಾಡಿಕೊಟ್ಟು ಕಳಿಸಿ ಎಂದು ನನ್ನ ತಂದೆಯ ಕಿವಿ ಚುಚ್ಚಿದಳು. ಒಳ್ಳೆಯ ಸಂಬಂಧ ಬಂದರೆ ಜಾಸ್ತಿ ವರದಕ್ಷಿಣೆ ನಾವೇ ಕೊಟ್ಟು ಮದುವೆ ಮಾಡಬೇಕು. ಅದೇ ಒಂದು ಬಡ ಕುಟುಂಬ ಬಂದರೆ ಈ ಕಪ್ಪಗಿರುವ ಹುಡುಗಿಯನ್ನು ಅವರೇ ಮದುವೆ ಮಾಡಿಕೊಂಡು ಹೋಗ್ತಾರೆ. ಬಡ ಕುಟುಂಬವಾದರೆ ವರದಕ್ಷಿಣೆ ಕೂಡ ಕೊಡೋ ಅವಶ್ಯಕತೆ ಇಲ್ಲ. ಇವಳು ಇಲ್ಲಿದ್ದು ನಮಗೆ ಮಾಡುವುದಾದರೂ ಏನಿದೆ? ಇವಳನ್ನು ಇಲ್ಲಿಯೇ ಇಟ್ಟುಕೊಂಡರೆ ತನ್ನ ಮಕ್ಕಳಿಗೆ ಮಾತ್ರ ಮದುವೆ ಮಾಡಿದಳು, ಇವಳಿಗೆ ಮಾಡಲಿಲ್ಲ ಎಂದು ಹೇಳುತ್ತಾರೆ. ಆ ಕೆಟ್ಟ ಹೆಸರು ನಾನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಹೇಳಿದರು ನನ್ನ ಮಲತಾಯಿ. ಇಷ್ಟೆಲ್ಲ ಮಾತನಾಡುತ್ತಿದ್ದರೂ ನನ್ನ ತಂದೆ ಒಂದು ಮಾತು ಕೂಡ ಹೇಳಲಿಲ್ಲ. ನಾನು ಅವರಿಗೆ ಅಷ್ಟೊಂದು ಭಾರವಾಗಿದ್ದೇನೆಯೇ? ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಏನೂ ಕೇಳಲಿಲ್ಲ. ಅವರಿಗೆ ಒಂದು ಬಟ್ಟೆಯನ್ನೂ ಕೇಳಲಿಲ್ಲ, ಒಂದು ತಿಂಡಿಯನ್ನೂ ಕೇಳಲಿಲ್ಲ. ಅವರಿಗೆ ಯಾವ ವಿಷಯದಲ್ಲೂ ನಾನು ತೊಂದರೆ ಕೊಟ್ಟಿಲ್ಲ. ಆದರೂ ಕೂಡ ಅವರಿಗೆ ಯಾವ ವಿಧದಲ್ಲಿ ಭಾರವಾಗಿದ್ದೇನೆ ಎನ್ನುವುದು ನನಗೆ ಅರ್ಥವಾಗುತ್ತಿಲ್ಲ. ನನ್ನ ತಂಗಿಯ ಹಾಗೆ ನನಗೂ ಕೂಡ ಒಳ್ಳೆಯ ಸಂಬಂಧ ಬರುತ್ತದೆ ಎಂದು ನಾನು ಕನಸು ಕಾಣುತ್ತಿದ್ದೆ. ಆದರೆ ನನ್ನ ಕನಸು ನೆರವೇರಲಿಲ್ಲ ಎಂದು ನನಗೆ ಅರ್ಥವಾಯಿತು. ಈ ಎಲ್ಲ ದುಃಖಗಳಿಂದ ಹೊರಬರಲು ನಾನು ಪ್ರತಿದಿನ ಭಗವದ್ಗೀತೆಯನ್ನು ಓದತೊಡಗಿದೆ. ಬಹುಶಃ ಆ ದೇವರಿಗಾದರೂ ನನ್ನ ಕಷ್ಟಗಳನ್ನು ಹೇಳಿದರೆ ಏನಾದರೂ ಪರಿಹಾರ ನೀಡುತ್ತಾನೆ ಎಂದು. ನನ್ನ ಮದುವೆಯನ್ನು ನನ್ನ ಒಪ್ಪಿಗೆ ಸಹ ಕೇಳದೆ ನಮ್ಮ ಮನೆಯ ಕೆಲಸದಾಕೆಯ ಮಗನ ಜೊತೆ ನಿಶ್ಚಯ ಮಾಡಿದರು. ಆದರೆ ಅದು ನನಗೆ ಇಷ್ಟವಿರಲಿಲ್ಲ. ಏಕೆಂದರೆ ನನಗೂ ಕೂಡ ತಂಗಿಯರ ಹಾಗೆ ಒಳ್ಳೆಯ ಸಂಬಂಧ ಹುಡುಗಿ ಮದುವೆ ಮಾಡಿ ಎಂದು ನಾನು ಮಲೆತಾಯಿಯ ಹತ್ತಿರ ಮಾತನಾಡಬೇಕು ಎಂದುಕೊಂಡಿದ್ದೆ. ಆದರೆ ಈ ವಿಷಯ ಮಾತನಾಡುವುದಕ್ಕಿಂತ ಮೊದಲೇ ನಾನು ಬೆವರತೊಡಗಿದೆ. ನಿಜವಾಗಲೂ ನಾನು ಆ ರೀತಿ ಮಾತನಾಡಿದರೆ ನನ್ನ ಮುಂದಿನ ಪರಿಸ್ಥಿತಿ ಹೇಗಿರುತ್ತದೆ ಎಂದು ಆಲೋಚಿಸುತ್ತದೆ. ಒಂದು ಸಾರಿ ನನ್ನ ಚಿಕ್ಕಮ್ಮನ ಹತ್ತಿರ ಮಾತನಾಡಿ ನೋಡೋಣ ಎಂದು ಧೈರ್ಯ ಮಾಡಿ ಅವರ ರೂಮ್ಗೆ ಹೋದೆ. ಆಗ ಅವರು ನನ್ನ ತಂಗಿಯ ಜೊತೆ ಮಾತನಾಡುತ್ತಿದ್ದರು. ನಾನು ನಿನ್ನ ತಂದೆಗೆ ಎಷ್ಟೋ ಸಾರಿ ಹೇಳಿದ್ದೀನಿ, ಈ ಕಪ್ಪಗಿರುವ ಹುಡುಗಿಯನ್ನು ಯಾವುದಾದರೂ ಬಡ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಿ. ಇವಳಿಂದ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳಾಗಿವೆ. ಇವಳಿಂದಾಗಿ ನಮ್ಮ ಮನೆಯಲ್ಲಿ ದರಿದ್ರ ಉಂಟಾಗಿದೆ. ಇವಳ ಮಕ್ಕ ಕೂಡ ನೋಡಲು ನಮಗೆ ಇಷ್ಟವಿಲ್ಲ. ಅವಳು ಈ ಮನೆಯಿಂದ ಹೊರ ಹೋಗುವವರೆಗೂ ನಮ್ಮ ಮನೆಗೆ ದರಿದ್ರ ತಪ್ಪುವುದಿಲ್ಲ. ಅವರ ಈ ಮಾತನ್ನು ಕೇಳುತ್ತಾಳೆ. ನಾನು ರೂಮ್ನಿಂದ ಅಳುತ್ತಾ ಹೊರಗೆ ಬಂದೆ. ಈ ಸಂಬಂಧವನ್ನು ಕ್ಯಾನ್ಸಲ್ ಮಾಡುವಂತೆ ಮಲತಾಯಿಯನ್ನು ಕೇಳಲು ಹೋಗಬೇಕೆನ್ನುವ ಆಸೆ ಕೂಡ ನಶಿಸಿ ಹೋಯಿತು. ನಂತರ ನನ್ನ ಮದುವೆ ಕೂಡ ಪ್ರಾರಂಭವಾಯಿತು. ಆದರೆ ನನ್ನ ತಾಯಿ ಮತ್ತು ನನ್ನ ತಂಗಿಯರು ಯಾರೂ ಕೂಡ ಸಂತೋಷದಿಂದ ಬರಲೇ ಇಲ್ಲ. ಬದಲಿಗೆ ನನ್ನ ರೂಪ ಹಾಗೂ ನನ್ನ ಬಟ್ಟೆಗಳನ್ನು ನೋಡಿ ಎಲ್ಲರೂ ನಗುತ್ತಿದ್ದರು. ನನ್ನದೇ ಮದುವೆ ಎನ್ನುವ ಸಂಭ್ರಮ ಕೂಡ ನನಗಿಲ್ಲ. ನನಗೆ ಮದುವೆ ದಿನ ತುಂಬ ಕಷ್ಟದ ದಿನವಾಗಿತ್ತು. ಮದುವೆ ನಡೆದ ನಂತರ ನನಗೆ ಯಾರೂ ಕೂಡ ಆಶೀರ್ವಾದ ಮಾಡುವ ಮನಸ್ಸು ಮಾಡಲಿಲ್ಲ. ಆಗ ನಾನು ಯೋಚಿಸಿದೆ, ನನ್ನ ಸ್ವಂತ ತಾಯಿ ಇದ್ದಿದ್ದರೆ ತನ್ನ ಮಗಳ ಜೀವನವನ್ನು ಈ ರೀತಿ ಹಾಳು ಮಾಡಲು ಬಯಸುತ್ತಿರಲಿಲ್ಲ. ನಾನು ಎಷ್ಟೋ ರಾತ್ರಿಯಲ್ಲೇ ಅತ್ತಿದ್ದೆ. ನಂತರ ನಾನು ನನ್ನ ಅತ್ತೆ ಮನೆಗೆ ಸೇರಿದೆ. ಆಗ ನನ್ನ ಗಂಡ, ನೀನು ಏಕೆ ನೊಂದುಕೊಳ್ಳುತ್ತೀಯಾ? ನೀನು ತುಂಬ ಸುಂದರವಾಗಿದ್ದೀಯಾ. ಈ ಪ್ರಪಂಚದಲ್ಲಿ ನಿನ್ನಷ್ಟು ಸುಂದರಿ ಯಾರೂ ಇಲ್ಲ ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ನಾನು ಆಶ್ಚರ್ಯಪಟ್ಟೆ. ನಾನಾಗ ಅಂದುಕೊಂಡೆ, ಈ ಎಲ್ಲ ಹೊಗಳಿಕೆಗಳು ಒಬ್ಬ ಸುಂದರವಾದ ಹುಡುಗಿಗೆ ಹೇಳಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು. ಏಕೆಂದರೆ ನಾನು ಸಾಧಾರಣ ಕಪ್ಪು ರೂಪವುಳ್ಳ ಹುಡುಗಿಯಾಗಿದ್ದೆ. ಅವರು ನನ್ನನ್ನು ಹೊಗಳುತ್ತಿದ್ದರೆ ನನಗೆ ತುಂಬ ವಿಚಿತ್ರ ಅನ್ನಿಸುತ್ತಿತ್ತು. ಆದರೂ ಕೂಡ ಅವರ ಮಾತುಗಳಿಂದ ನನಗೆ ತುಂಬ ಖುಷಿಯಾಯಿತು. ಇಲ್ಲಿಯವರೆಗೂ ನನ್ನನ್ನು ಯಾರೂ ಆ ರೀತಿ ಮಾತನಾಡಿಲ್ಲ. ಎಲ್ಲರೂ ನನ್ನನ್ನು ದ್ವೇಷಿಸುತ್ತಾ ಅವಮಾನದ ಮಾತುಗಳನ್ನೇ ಹೇಳುತ್ತಿದ್ದರು. ಆದರೆ ಮೊದಲನೆಯ ಸಾರಿ ನನ್ನನ್ನು ಒಬ್ಬರು ಇಷ್ಟಪಟ್ಟು ಈ ರೀತಿ ಹೊಗಳುತ್ತಿರುವುದು. ಇದನ್ನು ನೋಡಿ ನನಗೆ ತುಂಬ ಸಂತೋಷವಾಗಿ ಕಣ್ಣೀರು ಹೊರಬಂದವು. ಆಗ ನನ್ನ ಗಂಡ ತನ್ನ ಕೈಯಿಂದ ಕಣ್ಣೀರು ಒರೆಸಿದರು. ಇನ್ನು ಮುಂದೆ ನಿನ್ನ ಕಣ್ಣಲ್ಲಿ ಒಂದು ದಿನವೂ ಕಣ್ಣೀರು ಬರದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ನನ್ನ ಹಳೆಯ ಜೀವನ ಅದರ ಅಧ್ಯಾಯ ಮುಗಿಯಿತು. ಇಂದಿನಿಂದ ನಿನ್ನ ಹೊಸ ಜೀವನ. ನೀನು ತುಂಬ ಸಂತೋಷವಾಗಿ ಇರಬೇಕು. ನನ್ನ ಗಂಡನ ಮಾತುಗಳಿಂದ ನನಗೆ ಸ್ವಲ್ಪ ಧೈರ್ಯ ಬಂತು. ಮುಂದೆ ನನ್ನ ಜೀವನ ತುಂಬ ಸುಖವಾಗಿರುತ್ತದೆ ಎನ್ನುವ ಆಸೆ ಮೂಡಿತು. ಆದರೆ ಒಂದು ಕಡೆ ನೋವು ಕೂಡ ಆಗುತ್ತಿತ್ತು. ಯಾಕೆಂದರೆ ನಾನು ನನ್ನ ಅತ್ತೆ ಮನೆಗೆ ಬಂದಾಗ ಆ ಮನೆಯನ್ನು ನೋಡಿ ನನ್ನ ಮುಂದಿನ ಜೀವನ ತುಂಬ ಕಷ್ಟವಾಗಿರುತ್ತದೆ ಎಂದುಕೊಂಡಿದ್ದೆ. ಆದರೆ ನನ್ನ ಗಂಡ ಹೇಳಿದ ಮಾತುಗಳಿಂದ ನನಗೆ ತುಂಬ ಧೈರ್ಯ ಬಂದಿತ್ತು. ಮನೆ ಎಷ್ಟೇ ಹಳೆಯದಾದರೂ ಜೀವನ ಮಾಡುವುದು ನನ್ನ ಗಂಡನ ಜೊತೆ. ಅವರು ನನಗೆ ಧೈರ್ಯ ಹೇಳಿ ಸಂತೋಷವನ್ನು ಕೊಟ್ಟಿದ್ದರು. ಅದಕ್ಕೆ ಸಾಕು ಎಂದು ನನಗನ್ನಿಸಿತ್ತು. ಇಲ್ಲಿ ಯಾರಿಂದಲೂ
ನನಗೆ ಅವಮಾನ ಆಗುತ್ತಿರಲಿಲ್ಲ. ನನ್ನ ಗಂಡ ನನಗೆ ತುಂಬ ಮರ್ಯಾದೆ ಕೊಡುತ್ತಿದ್ದರು. ಅಲ್ಲಿ ನಾನು ಎಲ್ಲರ ಹಿಡಿತದಲ್ಲಿದ್ದೆ. ಆದರೆ ಇಲ್ಲಿ ತುಂಬ ಆತ್ಮವಿಶ್ವಾಸದಿಂದ ಬದುಕಬಹುದು ಎಂದುಕೊಂಡೆ. ನನ್ನ ಗಂಡನಿಗೆ ಹೇಳಿದೆ, ಈ ಮನೆಯನ್ನು ಸ್ವಲ್ಪ ಬದಲಾಯಿಸೋಣವೇ? ಆಗ ನನ್ನ ಗಂಡ, ಈ ಮನೆ ನಿನ್ನದು, ನಿನ್ನ ಇಷ್ಟ ಬಂದಂತೆ ಮಾಡು ಎಂದು ಹೇಳಿದರು. ನಂತರ ಅವರು, ನಿನ್ನ ಅಂದದ ಬಗ್ಗೆ ನಿನಗೆ ಗೊತ್ತಿಲ್ಲ ಎನ್ನುತ್ತಿದ್ದರು. ಆಗ ನಾನು ಅವರನ್ನು ವಿಚಿತ್ರವಾಗಿ ನೋಡಿದೆ. ಸೌಂದರ್ಯ ಎನ್ನುವುದು ಬಾಹ್ಯ ರೂಪದಲ್ಲಿ ಇರಲ್ಲ, ಅದು ಮನಸ್ಸಿನಲ್ಲಿರಬೇಕು. ಅದೇ ಮುಖ್ಯವಾಗಿರುವುದು. ನೀನು ಬೇರೆ ಹೆಣ್ಣು ಮಕ್ಕಳಿಗಿಂತ ತುಂಬ ವಿಭಿನ್ನವಾಗಿದ್ದೀಯಾ. ತುಂಬ ಅಮಾಯಕ ತುಂಬಿರುವ ಸರಳ ವ್ಯಕ್ತಿ ನೀನು. ನಿನ್ನ ಅಮಾಯಕತೆಯೇ ನನ್ನ ಹೃದಯವನ್ನು ಮುಟ್ಟಿತು ಎಂದು ಹೇಳಿದರು. ಒಂದು ದಿನ ನನ್ನ ತಂದೆ ತಾಯಿ ಹಬ್ಬಕ್ಕೆ ನಮ್ಮನ್ನು ಕರೆದರು. ನನ್ನ ತಂಗಿಯರು ಕೂಡ ಬಂದಿದ್ದರು. ಆಗ ನನ್ನ ಗಂಡ ಪ್ರತಿದಿನದಂತೆ ನನ್ನನ್ನು ಪ್ರೀತಿಯಿಂದ ಹೆಸರಿಟ್ಟು ಕರೆದರು. ಅದನ್ನು ಕೇಳಿ ನನ್ನ ತಂಗಿಯರು, ನಿನ್ನ ಗಂಡ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅನ್ನಿಸುತ್ತೆ. ನೀನೊಬ್ಬ ರಾಜಕುಮಾರಿ ಅಂತ ಫೀಲ್ ಆಗ್ತಾ ಇದೆಯೋ ಏನೋ. ಅವನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರೆ ಒಂದು ಒಳ್ಳೆಯ ಮನೆಯಲ್ಲಿ ಇಡಬಹುದಾಗಿತ್ತು. ಆದರೆ ಅಂತಹ ಹಳೆಯ ಮನೆಯಲ್ಲಿ ಇಡುತ್ತಿರಲಿಲ್ಲ ಎಂದು ಹೇಳಿ ಅವಹೇಳನ ಮಾಡಿದರು. ಅವರ ಮಾತುಗಳು ನನಗೆ ತುಂಬ ನೋವು ಕೊಟ್ಟವು. ಆದರೆ ನಾನು ಮೌನವಾಗಿರಲು ಪ್ರಯತ್ನಿಸಿದೆ. ಕಾಲವೇ ಸರಿಯಾದ ಉತ್ತರ ಕೊಡುತ್ತದೆ ಎಂದು ತಾಳ್ಮೆಯಿಂದ ಇದ್ದೆ. ಆದರೆ ನನ್ನ ಗಂಡ ನನ್ನ ಕನಸನ್ನು ನನಸು ಮಾಡಲು ನಿರ್ಧಾರ ಮಾಡಿದರು. ಒಂದು ದಿನ ಹೀಗೆ ನನ್ನ ಗಂಡ ಹಾಗೂ ನಾನು ಮಾತನಾಡುತ್ತಾ ಕುಳಿತಾಗ, ನನಗೆ ಓದುವುದು ತುಂಬ ಇಷ್ಟ. ಆದರೆ ನನ್ನ ತಂದೆ ತಾಯಿ ನನ್ನನ್ನು ಓದಲು ಬಿಡಲಿಲ್ಲ ಎಂದು ಹೇಳಿದೆ. ಆಗ ನನ್ನ ಗಂಡ ಒಂದು ಪುಸ್ತಕ ತಂದು ಕೊಟ್ಟರು. ಆ ಪುಸ್ತಕದ ಹೆಸರು ನಿನ್ನ ಅಂತರಂಗವನ್ನು ನೋಡಿಕೋ ಎಂದು. ಆ ಪುಸ್ತಕವನ್ನು ಓದಿದ ಮೇಲೆ ನನಗೆ ಮತ್ತಷ್ಟು ಧೈರ್ಯ ಬಂದಿತು. ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ನಿರ್ಧಾರ ಮಾಡಿದೆ. ಆದರೆ ಯೋಚಿಸಿದಾಗ ಈ ಪ್ರಯಾಣ ಅಷ್ಟೊಂದು ಸುಲಭವಾಗಿರಲಿಲ್ಲ. ಆಗ ನನ್ನ ಗಂಡ, ನೀನು ಮುಂದೆ ಓದು, ನಾನು ನಿನ್ನನ್ನು ಕಾಲೇಜ್ಗೆ ಸೇರಿಸುತ್ತೇನೆ ಎಂದಾಗ ನಾನು ಆಶ್ಚರ್ಯದಿಂದ ಅವರನ್ನೇ ನೋಡಿದೆ. ನನ್ನಿಂದ ಓದಲು ಸಾಧ್ಯವಾಗುತ್ತದೆಯಾ ಎಂದು ನಾನು ಭಯಪಟ್ಟೆ. ಆದರೆ ಅವರ ಪ್ರೋತ್ಸಾಹ ಮತ್ತು ಪ್ರೀತಿ ನನಗೆ ಧೈರ್ಯ ಕೊಟ್ಟಿತು. ನನ್ನ ಗಂಡ ಇದ್ದ ಸ್ವಲ್ಪ ಭೂಮಿಯನ್ನು ಮಾರಿ ನನ್ನನ್ನು ಕಾಲೇಜಿಗೆ ಸೇರಿಸಿದರು. ಮೊದಲು ನನಗೆ ಭಯವಾಯಿತು. ನಂತರ ಓದುತ್ತಾ ಈ ಪ್ರಪಂಚ ಎಷ್ಟು ಸುಂದರವಾಗಿದೆ ಎಂದು ಅನ್ನಿಸಿತು. ಆಗ ನನ್ನ ಮಲತಾಯಿ ಮತ್ತು ತಂಗಿಯರು ನನ್ನನ್ನು ಅವಮಾನಿಸುತ್ತಲೇ ಇದ್ದರು. ಈ ದರಿದ್ರ ಮುಖದವಳು ಏನು ಸಾಧನೆ ಮಾಡ್ತಾಳೆ, ಗಂಡ ಹೆಂಡತಿ ಇಬ್ಬರು ಏನೋ ಸಾಧಿಸಲು ಹೊರಟಿದ್ದಾರೆ ಎಂದು ಗೇಲಿ ಮಾಡಿ ನಗುತ್ತಿದ್ದರು. ಅವರು ನನ್ನನ್ನು ಅವಮಾನಿಸಿದರೆ ನಾನು ಸಹಿಸಿಕೊಳ್ಳುತ್ತೇನೆ. ಆದರೆ ನನ್ನ ಗಂಡನನ್ನು ಅವಮಾನಿಸಿದರೆ ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಹಾಗಾಗಿ ಚೆನ್ನಾಗಿ ಓದತೊಡಗಿದೆ. ಅವರು ಮಾಡುತ್ತಿದ್ದ ಅವಮಾನಗಳನ್ನೇ ನಾನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡೆ. ಒಂದು ದಿನ ನನ್ನ ಮಲತಾಯಿ ನನ್ನ ಮನೆಗೆ ಬಂದು, ನಿನ್ನಂತಹ ದರಿದ್ರದವಳು ಕನಸು ಕಾಣಬಾರದು, ಅದು ನನಸು ಮಾಡಲು ಹೊರಟರೆ ಸಾಧ್ಯವಾಗುವುದಿಲ್ಲ ಎಂದು ಗೇಲಿ ಮಾಡುತ್ತಾ ಅವಹೇಳನ ಮಾಡಿದಳು. ಆಗ ನಾನು ಅವರಿಗೆ ಹೇಳಿದೆ, ಎಂದಾದರೂ ಒಂದು ದಿನ ಈ ಕನಸು ನೆನಸಾಗುತ್ತದೆ. ಆ ದಿನ ನನಗೆ ತುಂಬ ಅದೃಷ್ಟದ ದಿನವಾಗುತ್ತದೆ ಎಂದು. ನೀನು ತುಂಬ ದರಿದ್ರದವಳು. ನಿನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ಕನಸು ಕಾಣ್ತಾ ಇದೀಯಾ. ನೀನು ಒಬ್ಬ ಮನೆ ಕೆಲಸದವನನ್ನು ಮದುವೆಯಾಗಿದ್ದೀಯಾ. ನಿನ್ನ ಸ್ಥಿತಿ ಏನೆಂದು ಮರೆಯಬೇಡ. ಜಾಸ್ತಿ ಹಾರಾಡಲು ಪ್ರಯತ್ನಿಸಿದರೆ ಮಕಾಡೆ ಬೀಳುತ್ತೀಯಾ ಎಂದು ಎಚ್ಚರಿಸಿದಳು. ಅವರ ಮಾತನ್ನು ಕೇಳಿ ನನಗೆ ಒಂದು ಸಾರಿ ಭಯವಾಯಿತು. ಭೂಮಿಯೇ ಕುಸಿದಂತಾಯಿತು. ಇಷ್ಟು ದಿನ ನನ್ನ ಗಂಡ ಹೇಳಿದ ಧೈರ್ಯ ಒಂದೇ ಸಾರಿ ಕುಗ್ಗಿ ಹೋಯಿತು. ಆದರೆ ನನ್ನ ಗಂಡ ಮಾತ್ರ ನನ್ನನ್ನು ಕುಗ್ಗಲು ಬಿಡಲಿಲ್ಲ. ಹೀಗೆ ದಿನಗಳು ಸಾಗುತ್ತಾ ನಾನು ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸಾದೆ. ಇದಕ್ಕೆಲ್ಲ ಕಾರಣ ನನ್ನ ಯಜಮಾನರು. ಆಗ ನಾನು ನನ್ನ ಗಂಡನಿಗೆ ಹೇಳಿದೆ, ನೀವು ನನ್ನ ಜೀವನದಲ್ಲಿ ಬಂದು ನನಗೆ ಒಂದು ಗೌರವವನ್ನು ಕೊಟ್ಟಿದ್ದೀರಿ ಎಂದು. ಒಂದು ದಿನ ಕಾಲೇಜಿನಲ್ಲಿ ಪ್ರಿನ್ಸಿಪಲರು ನನ್ನನ್ನು ಕರೆದು ಕಾಲೇಜಿನಲ್ಲಿರುವ ಒಂದು ಪ್ರೋಗ್ರಾಮ್ಗೆ ನೀನು ಸ್ಪೀಚ್ ಕೊಡಬೇಕು ಎಂದರು. ಅವರ ಮಾತನ್ನು ಕೇಳಿ ನಾನು ತುಂಬ ಭಯಪಟ್ಟೆ. ಅಲ್ಲಿ ತುಂಬ ಜನ ಇರುತ್ತಾರೆ. ಅವರ ಮುಂದೆ ನಿಂತು ನಾನು ಹೇಗೆ ಮಾತಾಡಲಿ ಎಂದು ಅಂದುಕೊಂಡೆ. ಆಗ ನನ್ನ ಗಂಡ ನನಗೆ ತುಂಬ ಧೈರ್ಯ ಹೇಳಿದರು. ನೀನು ಭಯಬೇಡಬೇಡ, ನಾನಿದ್ದೇನೆ, ನೀನು ಧೈರ್ಯವಾಗಿ ಮಾತನಾಡು ಎಂದು ನನಗೆ ಧೈರ್ಯ ಹೇಳಿದರು. ಆಗ ನಾನು ಒಪ್ಪಿಕೊಂಡೆ. ಆ ದಿನ ಕೂಡ ಹತ್ತಿರ ಬಂತು. ನನಗೋಸ್ಕರ ಅಲ್ಲದಿದ್ದರೂ ನನ್ನ ಗಂಡನ ಆಸೆಗಾಗಿ ನಾನು ಮಾತನಾಡಬೇಕು ಎಂದು ನಿರ್ಧಾರ ಮಾಡಿದೆ. ಸ್ಟೇಜ್ ಮೇಲೆ ಹೋದಾಗ ಅಲ್ಲಿ ಇದ್ದ ಸಾವಿರಾರು ಜನರು ಕಣ್ಣು ನನ್ನ ಮೇಲೆಯೇ ಇತ್ತು. ನಾನು ಮಾತನಾಡಲು ಪ್ರಾರಂಭಿಸಿದಾಗ ಮೊದಲು ನನ್ನ ಧ್ವನಿ ಸ್ವಲ್ಪ ಕಂಪಿಸಿತು. ಆಗ ನನ್ನ ಗಂಡನ ಮಾತುಗಳು ನನಗೆ ನೆನಪಿಗೆ ಬಂದವು. ಆಗ ನಾನು ಧೈರ್ಯವಾಗಿ ಮಾತನಾಡಿದೆ. ನಾನು ಮಾತನಾಡಿದ ಒಂದೊಂದು ಮಾತುಗಳು ನನ್ನ ಹೃದಯದಿಂದ ಬಂದಿದ್ದವು. ನನ್ನ ಮಾತು ಮುಗಿದಾಗ ಅಲ್ಲಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು. ಆ ಚಪ್ಪಾಳೆಯ ಸದ್ದನ್ನು ಕೇಳಿ ನನ್ನನ್ನು ಕೂಡ ಜನ ಇಷ್ಟಪಡುತ್ತಾರೆ, ನನ್ನ ಮಾತುಗಳನ್ನು ಕೂಡ ಇಷ್ಟಪಡುತ್ತಾರೆ ಎಂದು ನನಗೆ ತುಂಬ ಸಂತೋಷವಾಯಿತು. ನಂತರ ನನ್ನ ಮಾತುಗಳನ್ನು ಕೇಳಿ ಎಲ್ಲರೂ ಸನ್ಮಾನ ಮಾಡಿದರು. ಮೊದಲು ನನ್ನನ್ನು ಜನ ನನ್ನ ಬಣ್ಣದಿಂದ, ನನ್ನ ರೂಪದಿಂದ ಗುರುತಿಸುತ್ತಿದ್ದರು.
ಆದರೆ ಈಗ ಅದೆಲ್ಲವೂ ಬದಲಾಗಿತ್ತು. ನಾನು ನನ್ನ ಸನ್ಮಾನವನ್ನೆಲ್ಲ ನನ್ನ ಗಂಡನ ಪಾದಗಳಿಗೆ ಅರ್ಪಿಸಿದೆ. ಇದೆಲ್ಲವೂ ನಿಮ್ಮಿಂದಲೇ ಸಾಧ್ಯವಾಗಿದ್ದು. ನೀವು ನನಗೆ ಧೈರ್ಯ ಹೇಳದಿದ್ದರೆ ನಾನು ಇಷ್ಟೊಂದು ಸಾಧಿಸಲು ಆಗುತ್ತಿರಲಿಲ್ಲ ಎಂದು ಕಣ್ಣೀರು ಹಾಕಿದೆ. ಆಗ ನನ್ನ ಗಂಡ ಕಣ್ಣೀರನ್ನು ಒರೆಸಿ, ಇದು ನಿನ್ನ ಕಷ್ಟದ ಪ್ರತಿಫಲ. ಇದು ಮೊದಲ ಮೆಟ್ಟಿಲು. ಇನ್ನೂ ಸಾಧಿಸುವುದು ಬಹಳಷ್ಟು ಇದೆ. ಒಂದು ಕಾಲದಲ್ಲಿ ನಿನ್ನ ರೂಪ ಹಾಗೂ ಬಣ್ಣವನ್ನು ನೋಡಿ ಅವಮಾನಿಸುತ್ತಿದ್ದ ಜನ ಈಗ ನಿನ್ನನ್ನು ಹೊಗಳಲು ಶುರು ಮಾಡಿದ್ದಾರೆ. ನನ್ನ ಗಂಡ ಹೇಳಿದ, ಬೇರೆಯವರು ನಿನ್ನನ್ನು ತಡೆಯಲು ಪ್ರಯತ್ನಿಸುತ್ತಾರೆ, ಆದರೆ ನೀನು ಮುಂದುವರಿಯಲು ಬಿಡಬಾರದು ಎಂದು. ನೀನು ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ, ಧೈರ್ಯವಾಗಿರು ಎಂದು ಹೇಳಿದರು. ನಂತರ ನಾನು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದಿ ಒಂದು ಗೌರ್ಮೆಂಟ್ ಟೀಚರ್ ಆದೆ. ಈ ವಿಷಯವನ್ನು ತಿಳಿದ ನನ್ನ ಮಲತಾಯಿ, ನನ್ನ ತಂಗಿಯರು ಮತ್ತು ನನ್ನ ತಂದೆ ನಿಶ್ಶಬ್ದವಾಗಿ ಕಂಗಾಲಾಗಿ ಕುಳಿತುಕೊಂಡರು. ಈಗ ಅವರಿಗೆ ಅರ್ಥವಾಗಿರುತ್ತದೆ, ಜೀವನದಲ್ಲಿ ಕೇವಲ ಬಣ್ಣ ಮಾತ್ರವಲ್ಲ, ನೀತಿ, ನಿಜಾಯಿತಿ, ಒಳ್ಳೆಯತನಕ್ಕೆ ಜಯ ಸಿಗುತ್ತದೆ ಎಂದು. ಮೊದಲನೆಯ ದಿನ ಶಾಲೆಯಲ್ಲಿ ಪಾಠ ಮಾಡತೊಡಗಿದೆ. ಹೇಗಾದರೂ ಮಾಡಿ ಕಷ್ಟಪಟ್ಟು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸಬೇಕು ಎಂದು ನಿಜಾಯಿತಿಯಿಂದ ಕೆಲಸ ಮಾಡಿದೆ. ನಂತರ ಗಂಡ ಹೆಂಡತಿ ಸೇರಿ ಮನೆಯನ್ನು ಕಟ್ಟಿಸಿದೆವು. ನಂತರ ನಾನು ನನ್ನ ಗಂಡನಿಗೆ ಒಂದು ವ್ಯಾಪಾರವನ್ನು ಮಾಡಿಕೊಟ್ಟೆ. ಅದು ಕೂಡ ಈಗ ತುಂಬ ಚೆನ್ನಾಗಿ ನಡೆಯುತ್ತಿದೆ. ನಾವು ಕೂಡ ಈಗ ಎಲ್ಲರಂತೆ ಆರ್ಥಿಕವಾಗಿ ಚೆನ್ನಾಗಿದ್ದೇವೆ. ಈ ಸುಖದ ದಿನಗಳಿಗೆ ಕಾರಣ ನಾನು ಓದುತ್ತಿದ್ದ ಭಗವದ್ಗೀತೆ. ಆ ದೇವರು ನನ್ನ ಕಷ್ಟಗಳನ್ನು ನೋಡಲಾರದೆ ನನ್ನ ಗಂಡನ ಜೊತೆ ನನ್ನ ಮದುವೆಯನ್ನು ಮಾಡಿಸಿ ನನ್ನ ಭವಿಷ್ಯತ್ತನ್ನು ಉಜ್ವಲವಾಗುವಂತೆ ಮಾಡಿದ್ದಾನೆ. ಆ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ, ಹಾಗೂ ನನ್ನ ಗಂಡನಿಗೂ ಕೂಡ. ಫ್ರೆಂಡ್ಸ್, ನಿಮಗೆ ಈ ಸ್ಟೋರಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.